ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಅಡುಗೆ ಬಂದುಬಿಟ್ಟು ನಾನು ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ. ಸೊ ಮೊಳಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಸಾಂಬಾರಿಗೆ ಹಾಗೆ ಮಸಾಲೆನೂ ರುಬ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಹತ್ರ ಇವತ್ತು ಒಂದು ಮುಖ್ಯವಾಗಿರೋ ವಿಷಯ ಶೇರ್ ಮಾಡ್ಕೋಬೇಕಾಗಿತ್ತು. ಅದು ಗುಡ್ ನ್ಯೂಸು. ಕೆಲವ್ರಿಗೆ ಗುಡ್ ನ್ಯೂಸು, ಕೆಲವ್ರಿಗೆ ಬ್ಯಾಡ್ ನ್ಯೂಸ್. ಮೀನ್ಸ್ ಏನಕ್ಕಾದರೂ ಆದರೂ ಅಂತ ಅನಿಸೋದು. ನನ್ನ ವೆಲ್ ವಿಷರ್ಗೆಲ್ಲನೂ ಅದು ತುಂಬ ಗುಡ್ ನ್ಯೂಸು. ನನ್ನ ಕೆಟ್ಟದ್ದನ್ನು ಯಾರು ಬಯಸ್ತಾ ಇದ್ದಾರೋ ಅವ್ರಿಗೆಲ್ಲನೂ ಅದು ಏನು ಹೇಳ್ತಾರೆ, ಡೈಜೆಷನ್ ಮಾಡ್ಕೊಳಕ್ಕಾಗದೇ ಇರೋ ವಿಷಯ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನನಗೆ ಶಾಪ ಹಾಕ್ತಾ ಇದ್ದಾರೋ, ಯಾರೆಲ್ಲ ನಾನು ಚೆನ್ನಾಗಿರಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲನೂ ಬ್ಯಾಡ್ ನ್ಯೂಸೇ. ಬಟ್ ನನ್ನ ಒಳ್ಳೇದು ಬಯಸೋರಿಗೆಲ್ಲನೂ ಇದು ಗುಡ್ ನ್ಯೂಸು. ತುಂಬ ತುಂಬ ಜನ ನನ್ನನ್ನು ತುಂಬ ಹರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಪರ್ಟಿಕ್ಯುಲರ್ ಮಕ್ಕಳಾಗ್ತಾ ಇಲ್ಲ, ಇಷ್ಟು ವರ್ಷ ಮದುವೆ ಆದ್ರೂ, ಮದುವೆ ಆಗಿ 5 ವರ್ಷ ಆಯಿತು, ಮಕ್ಕಳಾಗ್ತಾ ಇಲ್ಲ, ಅದು ಇದು ಅಂತ ಹೇಳಿಬಿಟ್ಟು ತುಂಬ ಇನ್ಸಲ್ಟ್ ಮಾಡಿದ್ದಾರೆ, ತುಂಬ ನೋವು ಮಾಡಿಸಿದ್ದಾರೆ. ಅದಕ್ಕೆಲ್ಲ ನಾನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತಂದರೆ ನಮಗೆ ಗೊತ್ತು, ದೇವ್ರು ನಮ್ಗೆ ಯಾವಾಗ ಕೊಡಬೇಕು ಅಂತ ಇರುತ್ತೋ ಅವಾಗೇ ಕೊಡ್ತಾರೆ ಅಂತ ಅನ್ನೋ ಬಾಯಿಗಳಿಗೆಲ್ಲನೂ ನಾವು ಇದು ಮಾಡ್ಕೊಂಡಿರೋಕ್ಕಾಗಲ್ಲ, ಆನ್ಸರ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಅವ್ರಿಗೆ ಪರ್ಫೆಕ್ಟಾಗಿ ಯಾವ ಟೈಮಲ್ಲಿ ದೇವರು ಆನ್ಸರ್ ಮಾಡಬೇಕಂತಿದ್ದಾರೋ ಆ ಟೈಮಲ್ಲೇ ಮಾಡ್ತಾರೆ. ಸೊ ನನಗೀಗ ಬಂದಿರೋ ಟೈಮ್ ಅದೇನೆ. ಯಾರೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದಾರೋ, ಮಕ್ಕಳಾಗ್ತಾಯಿಲ್ಲ, ಮರಿ ಆಗ್ತಾಯಿಲ್ಲ, ಇಷ್ಟು ವರ್ಷ ಆಯಿತು ಮದುವೆ ಆಗಿ, ಹಾಗೆ ಹಿಂಗೆ ಮಾತಾಡಿದಾರೋ ಅವ್ರಿಗೆಲ್ಲನೂ ಬಾಯಿ ಮುಚ್ಚಿಸೋ ಟೈಮು ನಾನು ಮಾಡ್ಕೊಂಡಿಲ್ಲ, ದೇವರೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ತುಂಬ ಜನ ಅಂದಾಗ ನಾನು ತಲೆ ಕೆಡಿಸ್ಕೊಂಡಿಲ್ಲ, ನೋವು ತಿಂದಿಲ್ಲ. ನನಗೆ ಗೊತ್ತು, ಯಾವಾಗಲೂ ಒಂದು ಟೈಮ್ ದೇವ್ರು ನಮಗೆ ಕೊಡ್ತಾರೆ, ನಮಗೂ ಆ ಟೈಮ್ ಬರುತ್ತೆ, ನಾವು ವೆಯ್ಟ್ ಮಾಡಬೇಕು ಅಂತ ನನಗೆ ಗೊತ್ತು. ಬಟ್ ಅದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಪರ್ಟಿಕ್ಯುಲರ್ ಟೈಮ್ ಅವ್ರಿಗೂ ಬರುತ್ತೆ, ಆಗತ್ತೆ ಅಂತ ಹೇಳಿಬಿಟ್ಟು ಏನೋ ನಾವೇ ಮಕ್ಕಳು ಮಾಡ್ಕೊಳ್ಳೋ ಥರ, ನಾವೇ ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸ್ಕೊಳ್ಳೋ ಥರ, ನಾವೇ ಒಂದು ಬೊಂಬೆಯನ್ನು ಇಟ್ಕೊಂಡು ಮಾಡಿಕೊಂಡ್ರೆ ಮಕ್ಕಳಾಗೋ ಥರ ಮಾತಾಡ್ತಾರೆ. ಸೊ ಅದಕ್ಕೆಲ್ಲ ನಾನು ಊರಲ್ಲಿ ಜನ ಯಾರಂದ್ರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನನಗೆ ಯಾರು ಮೋಸ ಮಾಡಿದಾರೋ, ನನಗೆ ಮೋಸ ಮಾಡಿದವರು ನನಗೆ ಶಾಪ ಕೊಟ್ಟರೆ ಯಾವುದು ಅದು ನಮಗಾಗಲ್ಲ. ನನಗೆ ಅಂತಲ್ಲ, ಎಲ್ಲರಿಗೂ ಯಾರಿಗೂ ಅಷ್ಟೇ. ಮೋಸ ಮಾಡಿದವರು ಶಾಪ ಏನಾದರೂ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಆಗಲ್ಲ. ಯಾಕಂತಂದರೆ ಮೋಸ ಮಾಡಿ, ಯಾಮರ್ಸಿ, ಮೋಸ ಮಾಡಿ, ಎಲ್ಲ ಮಾಡಿ ಅವ್ರು ಶಾಪ ಕೊಟ್ಟರೆ ಹೆಂಗಾಗತ್ತೆ ಅಲ್ವಾ? ದೇವರೇನು ಕಣ್ಣು ಮುಚ್ಕೊಂಡಿದ್ದಾನ? ಎಲ್ಲ ನೋಡ್ತಾ ಇರ್ತಾನೆ ಅಲ್ವಾ ದೇವರು? ಅದು ಹೆಂಗಾಗತ್ತೆ? ಆಗಲ್ಲ. ಸೊ ನನ್ನನ್ನು ಯಾಮರ್ಸಿ, ನನಗೆ ಮೋಸ ಮಾಡಿ, ನನಗೆ ಶಾಪ ಕೊಟ್ಟರೆ ಅದು ಹೆಂಗಾಗತ್ತೆ? ನಾನು ಅವರವತ್ತು ಆ ಥರ ಹೇಳಿದ್ರು, ನಿನಗೇನಕ್ಕೆ, ಯಾವ ಮಕ್ಕಳಿದ್ದಾರೆ, ಯಾವ ಮರಿ ಇದ್ದಾರೆ ನಿನ್ನ ಗಿಡಕ್ಕೆ, ನಿನಗೇನಕ್ಕೆ, ನೀನೇನಕ್ಕೆ, ನೀನು ನಿನ್ನ ಗಂಡ ಇಬ್ಬರು ದುಡಿತಾ ಇದ್ದೀರಾ, ಹಂಗೆ ಹಿಂಗೆ ಮಾತಾಡಿದ್ರು. ನಾನು ಆವಾಗ್ಲೂ ಒಂದೇ ಮಾತು ಹೇಳಿದೆ, ನನಗೆ ವಯಸ್ಸಾಗಿಲ್ಲ, ನನಗಾಗತ್ತೆ, ದೇವರು ನನಗೂ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾನೆ, ಆವಾಗ ನನಗೆ ತಪ್ಪದೆ ಮಕ್ಕಳಾಗತ್ತೆ ಅಂತ ನಾನು ಹೇಳಿದೆ. ಆ್ಯಂಡ್ ಯಾರು ಅನ್ನಬಾರ್ದು ಅವ್ರು ಅಂದ್ರಲ್ವ. ಸೊ ಇಷ್ಟು ವರ್ಷದಿಂದ ಆಗಲಿಲ್ಲ. ಮೇ ಬಿ ಯಾರು ಅನ್ನಬಾರ್ದು ಅವ್ರು ಅಂದಿದ ತಕ್ಷಣ ದೇವ್ರಿಗೂ ಕೋಪ ಬಂತು ಅನಿಸುತ್ತೆ. ನನಗೂ ಅಫ್ಕೋರ್ಸ್ ಕೋಪ ಬಂತು. ನಾನು ಆವಾಗಲೂ ಹೇಳಿದೆ, ಮೋಸ ಮಾಡಿ, ಯಾಮಾರಿಸಿ, ಮೋಸ ಮಾಡಿ ಶಾಪ ಹಾಕೋರ್ದು ಶಾಪ ನನಗೆ ಯಾವತ್ತಿಗೂ ಆಗಲ್ಲ. ನನಗೆ ದೇವ್ರು ಮೋಸ ಮಾಡಬೇಕು, ಆಗಬೇಕು ಅಷ್ಟೇ. ಬಟ್ ದೇವ್ರಿಗೆ ಗೊತ್ತು ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದೆ. ನಿಜವಾಗ್ಲೂ ನಾನು ಅವತ್ತು ತುಂಬ ಅಂದರೆ ತುಂಬ ನೈಟೆಲ್ಲ ಹತ್ತಿದ್ದೀನಿ. ನೈಟು ಡೇ ನನಗೆ ನೆನಪಾದಾಗೆಲ್ಲ ಹತ್ತಿದ್ದೀನಿ. ಯಾಕಂತಂದರೆ ಅನ್ನೋವರೆಲ್ಲನೂ ಮಕ್ಕಳಾಗ್ತಾ ಇಲ್ಲ ಅಂತ ಅಷ್ಟೇ ಅಂದರು. ಬಟ್ ಇವ್ರು ಅಂದಿದ್ದು ಮಕ್ಕಳಾಗದೇ ಇರೋರಿಗೆ ಒಂದು ಪರ್ಟಿಕ್ಯುಲರ್ ನೇಮ್ ಇರುತ್ತಲ್ವ. ಸೊ ಅದನ್ನಂದರು. ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಬಟ್ ಅದು ಯಾರು ಅನ್ನಬಾರ್ದು ಅವರೇ ಅಂದಿದ್ದಾರೆ, ಅದಕ್ಕೆ ದೇವ್ರಿಗೂ ಕೋಪ ಬಂತು.
ಇಷ್ಟು ದಿನದಿಂದ ಅಷ್ಟು ಜನ ಅಂದ್ರೂ ಆಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅವ್ರು ಅಂದಿದ್ದು ವಿತಿನ್ 2 ಮಂತ್ಸಲ್ಲಿ ನನಗೆ ಪಾಸಿಟಿವ್ ಬಂತು. ನಾನು ಅವಾಗ ಅಂದ್ಕೊಂಡೆ, ಹೌದು ದೇವರಿದ್ದಾರೆ, ಎಲ್ಲನೂ ನಮಗೆ ದೇವರೇ ಮಾಡಬೇಕು. ನಮಗೆ ಒಳ್ಳೇದು ಮಾಡಿದ್ರೂ ದೇವರೇ ಮಾಡಬೇಕು, ಕೆಟ್ಟದ್ದು ಮಾಡಿದ್ರೂ ದೇವರೇ ಮಾಡಬೇಕು. ಮನುಷ್ಯರು ಯಾರೇ ಆಗಲಿ ಎಷ್ಟೇ ಶಾಪ ಹಾಕಿದ್ರೂ ಎಷ್ಟೇ ಇದು ಮಾಡಿದ್ರೂ ಆಗೋದಿಲ್ಲ. ನಾವು ಕರೆಕ್ಟಾಗಿದ್ದೀವ, ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ಕರೆಕ್ಟಾಗಿದ್ದೀವಿ ಅಂದಮೇಲೆ ನಾವು ಯಾಕೆ ಬೇರೆಯವ್ರಿಗೆ ಹೆದರ್ಕೋಬೇಕು ಅಲ್ವಾ? ಸೊ ನನ್ನ ವಿಷಯದಲ್ಲೂ ಹಾಗೆ ಆಯಿತು. ನನ್ನನ್ನು ಯಾರು ಅನ್ಬಾರ್ದು ಅವರಂದು. ನಿಜವಾಗ್ಲೂ ಒಂದೊಂದು ಟೈಮು ಒಳ್ಳೇದೇ ಆಯ್ತು ಅನಿಸುತ್ತೆ. ಯಾಕಂತಂದರೆ ಅವ್ರು ಅಂದಿರೋದಕ್ಕೇ ನಮಗೆ ದೇವ್ರು ಒಳ್ಳೇದು ಮಾಡಿದ್ದಾರೆ ಅನಿಸ್ತಾ ಇದೆ. ಬಟ್ ಯಾರೇ ಆಗಲಿ ಆ ಥರ ಮಾತಾಡಬಾರ್ದು. ಫಸ್ಟ್ ಆಫ್ ಆಲ್ ತಪ್ಪಿದ್ದು ಮಾತಾಡಬಾರ್ದು. ತಪ್ಪಿಲ್ಲದೆ ಮಾತಾಡಿದ್ರೆ ಅದೊಂಥರ. ಅವ್ರದ್ದೇ ಫುಲ್ ತಪ್ಪಿದ್ಕೊಂಡು ಅವರೇ ಮೋಸ ಮಾಡಿಬಿಟ್ಟು ಅವರೇ ಇದೆಲ್ಲ ಮಾಡಬಾರ್ದು. ಅದು ದೇವ್ರಿಗೆ ನಿಜ, ಖಂಡಿತ ಅದು ಶಾಪನೇ. ಇವತ್ತಲ್ಲ ಅಂದರೂ ನಾಳೆ ಆದರೂ ಅದು ಶಾಪ ಥರನೇ ಇರುತ್ತೆ. ಬಟ್ ನಾನು ಅವ್ರಿಗೆ ಶಾಪ ಆಗಲಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನಮ್ಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರಲಿ. ಅವ್ರ ಮನಸ್ಸುಗಳಲ್ಲಿ ನಮಗೆ ಮೋಸ ಮಾಡಬೇಕು, ನಮ್ಮನ್ನು ಯಾಮಾರಿಸ್ಬೇಕು, ನಮ್ಮಿಂದ ಕೊಳ್ಳೆ ಹೊಡಿಬೇಕು ಅಂತಿರ್ಬೋದು. ಬಟ್ ನನ್ನ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಯಾಕಂದರೆ ನಾನು ಕಷ್ಟಪಡ್ತೀನಿ, ನಾನು ದುಡಿತೀನಿ, ನನ್ನ ದೇವ್ರು ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆ ನನಗೆ ಗಟ್ಟಿಯಾಗಿದೆ. ಸೊ ಅದಕ್ಕೆ ನಾನು ಯಾರಿಗೂ ಮೋಸ ಮಾಡೋಕ್ಕೂ ನನಗೆ ಇಷ್ಟಪಡಲ್ಲ. ಬಟ್ ನಾನು ಮೋಸ ಹೋದರೆ ಅಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ನನಗೆ ಯಾರು ಯಾಮಾರಿಸಿ ಮೋಸ ಮಾಡ್ತಾರೋ ಫಸ್ಟ್ ಆಫ್ ಆಲ್ ಅವ್ರು ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮೋಸ ಮಾಡೋವರೇ ಇಷ್ಟ ಆಗಲ್ಲ. ಇನ್ನು ಯಾಮಾರಿಸಿ ತಗೊಂಡೋಗಿ ಮತ್ತೆ ಆಡಿಸಿ ಕೊಡ್ದಿರ ಇದು ಮಾಡೋವರಂತೂ ನನಗೆ ಇದ್ದಿದ್ದು ಇಷ್ಟ ಆಗಲ್ಲ. ಸೊ ಆ ಥರ ಆದಮೇಲೆ ಯಾಕೆ ಸುಮ್ಮನೆ ಅಲ್ವಾ? ಇನ್ನೊಂದು, ಎಲ್ಲರೂ ಅಷ್ಟೇ, ಎಲ್ಲರಿಗೂ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನೋದು ಬರುತ್ತೆ. ಅದಕ್ಕೆ ವೆಯ್ಟ್ ಮಾಡಬೇಕು. ಯಾರೋ ಏನೋ ಅಂದರು ಅಂತ ನಾವು ಇದು ಮಾಡ್ಕೊಂಡಿರೋಕ್ಕೂ ಆಗಲ್ಲ. ಎಸ್, ಅಫ್ಕೋರ್ಸ್ ನೋವಿರುತ್ತೆ, ಯಾಕಂದರೆ ನಾವು ಮನುಷ್ಯರೇ ಅಲ್ವಾ. ಆ ನೋವನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಅವ್ರು ನೋವು ಮಾಡಿಸ್ತಾರಾ, ಓಕೆ, ಲೀವ್ ಇಟ್. ನಮ್ಗೆ ಗೊತ್ತು ನಾವೇನಂತ. ನಾವೇನು ತಪ್ಪು ಮಾಡಿಲ್ಲ, ನಾವೇನು ಮೋಸ ಮಾಡಿಲ್ಲ ಅಂದಮೇಲೆ ದೇವ್ರು ನಮಗೆ ಮೋಸ ಮಾಡಲ್ಲ. ಅವ್ರು ಮೋಸ ಮಾಡಿ ಅವ್ರ ಪಾಪ ಶಾಪ ಆಗ್ತಾಯಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅದು ಯಾರಿಗೂ ಆಗಲ್ಲ. ಸೊ ಇನ್ನೊಂದು, ಯಾವುದೇ ತಾಯಿ ಆಗಿರ್ಬೋದು, ಮಕ್ಕಳನ್ನ ಎತ್ಬಿಡೋದು, ದೇವ್ರು ಕೊಡ್ತಾ ಇದ್ದಾನೆ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಡೋದು. ಓಕೆ, ನಿನಗೆ ಕೆಪಾಸಿಟಿ ಇದೆ, ಸಾಕು ಕೆಪಾಸಿಟಿ ಇದೆ, ನೀನು ಮಾಡ್ಕೋಬೇಡ ಅಂತ ಹೇಳಿಲ್ಲ. ಬಟ್ ನೀನು ಎಲ್ಲ ಮಕ್ಕಳನ್ನೂ ಒಂದೇ ಥರ ನೋಡೋದನ್ನು ಕಲಿಬೇಕು. ಇವಾಗ ನನಗೆ ಮಕ್ಕಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಒಂದು ಮಗುನೊಂಥರ ಇನ್ನೊಂದು ಮಗುನೊಂಥರ ನೋಡೋಕ್ಕಾಗಲ್ಲ. ನನಗೆ ಎಲ್ಲ ಮಕ್ಕಳು ಒಂದೇ. ನಾನು ಯಾವ ಮಗುನೂ ಇದು ಮಾಡೋಕ್ಕಾಗಲ್ಲ. ಯಾವ ಮಗು ಕಷ್ಟ ಇದ್ರೂ ಅದು ನನ್ನ ಕಷ್ಟ ಇರೋ ಥರನೇ. ಅದನ್ನು ಬಿಟ್ಬಿಟ್ಟು ಒಂದು ಮಗಳು ಚೆನ್ನಾಗಿದ್ದಾಳೆ ಅಂತ ಹೇಳಿಬಿಟ್ಟು ಇನ್ನೊಂದು ಮಗಳು ಚೆನ್ನಾಗಿಲ್ಲ ಅಂತ ಒಂದು ಮಗಳ ಹತ್ರ ಏನಿದೆಯೋ ಅದನ್ನೆಲ್ಲ ಕಿತ್ಕೊಂಡೋಗಿ ಇನ್ನೊಂದು ಮಗಳಿಗೆ ಕೊಟ್ಟು ಆ ಥರ ಉದ್ಧಾರ ಮಾಡೋಕ್ಕಾಗಲ್ಲ. ಹೌದು, ಮಕ್ಕಳಿಗೆ ಕಷ್ಟ ಬಂದರೆ ನೋಡಬೇಕು. ಹಾಗಂತ ನಿನ್ನ ಹತ್ರ ಇದ್ದರೆ ನೀನು ನೋಡು, ಆಯಿತಾ? ಇನ್ನೊಬ್ಬರ ಹತ್ರ ನೀನು ಯಾಮಾರಿಸಿ ತಗೊಂಡೋಗಿ ಕೊಟ್ಟು ನೋಡೋ ಅವಶ್ಯಕತೆ ಇಲ್ಲ. ಏಕಂತಂದರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಅರ್ಧ ಮುಗೀತಂತಲೇ ಅರ್ಥ. ನಿಮ್ಮ ಮೇಲೆ ಇರೋ ಭಾರ ಅರ್ಧ ಮುಗೀತಂತಲೇ ಅರ್ಥ. ಏನಿದ್ರೂ ಗಂಡ ನೋಡ್ಕೊತಾನೆ, ಇಲ್ಲ ಅವರೇ ಕಷ್ಟಪಡಬೇಕು. ಜೀವನದಲ್ಲಿ ಯಾವಾಗ್ಲೂ ಅವ್ರು ಕಷ್ಟಪಟ್ಟು ಅವರೇ ಮೇಲೆ ಬರಬೇಕು ಹೊರತು ಬೇರೆಯವ್ರ ಸಪೋರ್ಟಿಂದ ನಿಜವಾಗ್ಲೂ ಎಷ್ಟುವರೆಗೂ ಬರೋಕ್ಕೆ ಸಾಧ್ಯ ಆಗುತ್ತೆ? ಎಷ್ಟುವರೆಗೂ ಸಪೋರ್ಟ್ ಮಾಡ್ತಾರೆ ಬೇರೆಯವರು ಸಹ? ಆಗೋದಿಲ್ಲ. ಏನಾದರೂ ಇರಲಿ, ಅವರೇ ಕಷ್ಟಪಡಬೇಕು, ಅವರೇ ಮೇಲೆ ಬರಬೇಕು. ಸೊ ಯಾರು ಕಷ್ಟಪಡೋಕ್ಕಾಗಲ್ಲ, ಯಾರು ಮೇಲೆ ಬರೋಕ್ಕಾಗಲ್ಲ? ಯಾಕೆ ಕಷ್ಟಪಟ್ಟರೆ ಎಲ್ಲರೂ, ಇವಾಗ ನಾವೇನು ಸುಮ್ಮನೆ ಕೂತ್ಕೊಂಡಿರ್ತೀವ? ನಾವು ಹೋಗ್ತೀವಿ ಕೆಲಸಕ್ಕೆ, ಬೆಳಗ್ಗೆ 7:30 ಹೋದರೆ ನೈಟ್ 8 ಗಂಟೆಗೆ ಬರ್ತೀವಿ. ನಮಗೇನು ಸುಮ್ಮನೆ ಆಗತ್ತಾ? ಇಲ್ಲ ಅಲ್ವಾ? ಪ್ರತಿಯೊಬ್ಬರು ಕಷ್ಟಪಟ್ರೇ ಆಗೋದು. ನಾವು ಮಾಡೋ ಕೆಲಸನೇ ಕಷ್ಟ ಅಂದ್ಕೊಂಡಿದ್ರೆ ಆಗಲ್ಲ.
ಕಷ್ಟಪಡ್ದಿರ ಇದ್ದರೆ ಯಾರಿಗೂ ದುಡಿಯೋಕ್ಕಾಗಲ್ಲ. ಅವ್ರ ಕಷ್ಟ ಇವ್ರ ಕಷ್ಟ ಅಂತ ಹೇಳ್ಕೊಂಡಿದ್ರೆ ನಮಗೇ ಕಷ್ಟ. ನಾವು ನಮ್ಮ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋಣ? ಓಕೆ, ನೀನು ಮಾಡು ಅಂತ ಮಾಡಬೇಡ ಅಂತ ನಾವು ಹೇಳಲ್ಲ. ನೀನು ಕರೆಕ್ಟ್ ವೇಯಲ್ಲಿ ಮಾಡ್ತಾಯಿದ್ಯಾ, ಅದನ್ನು ಮಾಡು ಅಷ್ಟೇ. ಬಿಟ್ಟರೆ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಬಿಟ್ಟು ಇನ್ನೊಬ್ಬರನ್ನ ಯಾಮಾರಿಸಿ ನೀನು ಮೇಲೆ ಬರಬೇಕಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಇದು ನಾನು ಶಾಪ ಅಂತ ಹೇಳ್ತಾ ಇಲ್ಲ, ಬರೀ ಇರೋ ಫ್ಯಾಕ್ಟ್ ಅಷ್ಟೇ. ಸಹಾಯ ಮಾಡೋರು ಎಷ್ಟಕ್ಕೂ ಸಹಾಯ ಮಾಡಲ್ಲ. ಮಾಡಿದ್ರು 1 ದಿನ 2 ದಿನ ಮಾಡ್ತಾರೆ, ಲೈಫ್ ಲಾಂಗ್ ಮಾಡ್ತಾರಾ? ಮಾಡಲ್ಲ ಅಲ್ವಾ? ಸೊ ಯಾರೇ ಆಗಲಿ ಅಷ್ಟೇ, ಕಷ್ಟಪಟ್ಟೆ ಮೇಲೆ ಬರಬೇಕು. ಅವ್ರ ಕಷ್ಟದಲ್ಲಿ ಅವ್ರು ದುಡ್ಕೊಂಡು ಅವ್ರು ಸಂಪಾದನೆ ಮಾಡ್ಕೊಂಡು ತಿಂದಿದ್ದ ತೃಪ್ತಿನೇ ಬೇರೆ. ಯಾಮಾರಿಸಿ ಮೋಸ ಮಾಡಿಕೊಂಡು ತಿಂತಾರಲ್ಲ, ಆ ತೃಪ್ತಿನೇ ಬೇರೆ. ಬಟ್ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ನು, ಕಷ್ಟಪಟ್ಟು ದುಡಿದು ತಿನ್ನೋದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಯಾವುದ್ರಲ್ಲೂ ಬರಲ್ಲ. ಸೊ ನನ್ನ ವೆಲ್ವಿಷರ್ಸ್ಗೆಲ್ಲನೂ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಐ ಆಮ್ ಪ್ರೆಗ್ನೆಂಟ್. 7 ಮಂತ್ ರನ್ನಿಂಗ್ ಇವಾಗ ನನಗೆ 7 ಮಂತಲ್ಲಿ ರನ್ನಿಂಗ್ ಆಗ್ತಾಯಿದೆ. ಸೊ ನನಗೆ ಯಾರು ಒಳ್ಳೆಯದು ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೋ ಅವ್ರಿಗೆಲ್ಲನೂ ನಿಜವಾಗ್ಲೂ ಇದು ಒಂಥರ ಈ ವಿಷಯನೇ. ಇವಳು ಪ್ರೆಗ್ನೆಂಟ್ ಆಗಿಬಿಟ್ಲ, ಇವಳು ಮಗು ಆಗ್ತಾಯಿದೆಯಾ ಅನ್ನೋ ಥರ ಇರುತ್ತೆ. ಬಟ್ ನನ್ನ ವೆಲ್ವಿಷರ್ಸ್ಗೆಲ್ಲನೂ ಇದು ತುಂಬ ಹ್ಯಾಪಿಯೆಸ್ಟ್ ನ್ಯೂಸ್. ಆ್ಯಂಡ್ ಅಫ್ಕೋರ್ಸ್ ನನಗೂ ಎಸ್, ನಾನು ಪ್ರೆಗ್ನೆಂಟ್, ನಾನು ತಾಯಿ ಆಗ್ತಾಯಿದ್ದೀನಿ. ಸೊ ಮದುವೆ ಆದಮೇಲೆ 4 ಇಯರ್ಸ್ ಆಯಿತು ನನ್ನ ಮದುವೆ ಆಗಿ. 4 ಇಯರ್ಸ್ ಆಗಿ ಇದು 5th ಇಯರ್ ರನ್ನಿಂಗ್. ಸೊ ಇವಾಗ ನನಗೆ ಮಗು ಆಗ್ತಾಯಿದೆ. ಐ ಹೋಪ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನನಗೆ ಬೇಕು. ಆ್ಯಂಡ್ ದೇವ್ರ ಬ್ಲೆಸ್ಸಿಂಗ್ಸ್ ಅಂತೂ ಇದ್ದೇ ಇದೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ನೀವು ನನ್ನ ವೆಲ್ವಿಷರ್ ಆಗಿರೋದ್ರಿಂದ ನಿಮ್ಮ ವಿಶಸ್ಸು ನನಗೆ ಬೇಕು. ಈ ವಿಷಯ ಹೇಳೋಕ್ಕಂತಲೇ ನಾನು ವಿಡಿಯೋ ಮಾಡಿದೆ. ಆ್ಯಂಡ್ ನಾನು ಇನ್ನೂ ಮುಂಚೆನೇ ಹೇಳೋಣ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇತ್ತು. ಬಟ್ ನನಗೆ ಆಲ್ರೆಡಿ 2 ಟೈಮ್ಸು ಮಿಸ್ಕ್ಯಾರೇಜ್ ಆಗಿರೋದ್ರಿಂದ ಸೊ ಬೇಡ, ದೃಷ್ಟಿ ಏನಾದರೂ ಆಗತ್ತೆ, ಆಮೇಲೆ ನಮಗೆ ಕೆಟ್ಟದ್ದು ಬಯಸೋರು ಬೇಕಾದರೆ ಶಾಪಗಳು ಹಾಕ್ಬೋದು, ಬೇಡ ಅಂಥೇಳಿ ನಾನು ಹೇಳಕ್ಕೆ ಹೋಗಲಿಲ್ಲ. ಸೊ ಇವಾಗ 7 ಮಂತ್ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಹಂಗಾಗಿ ನಾನು ಇನ್ನೂ ಹೈಡ್ ಮಾಡೋದು, ನನ್ನ ಒಳ್ಳೇದು ಬಯಸೋರ ಹತ್ರ ಇನ್ನೂ ಹೈಡ್ ಮಾಡೋದು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಒಂದು ಹೆಲ್ದಿ ಬೇಬಿ ನನಗೆ ಹುಟ್ಟಬೇಕು ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ಹಿಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಹಾಗೆಯೇ ಇವತ್ತು ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಟ್ರೆಡಿಷ್ನಲ್ಲಾಗಿ. ಆ್ಯಕ್ಚುಲಿ ನನಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ನನ್ನನ್ನು ನಾನು ನೋಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇ ಮೇಕಪ್ ಮಾಡಿಕೊಂಡು, ನಾನೇ ಸ್ಯಾರಿ ಡ್ರಾಪ್ ಮಾಡಿಕೊಂಡು ಸೊ ಈ ರೀತಿಯಾಗಿ ನಾನು ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಲುಕ್ಕು ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು.